ಕೋಡುಬಳೆ ಅಂದ್ರೆ ಅಡುಕಲೆ. ದೇವರನಾಡು ಕೇರಳಂಗೆ ಮತ್ತೆ ಗುಡ್ಡದ ಗಂಡಾಂತರ ಶುರುವಾಗಿದ್ದು, ಕೇರಳಂನ ವಯನಾಡಿನಲ್ಲಿ ಘೋರ ದುರಂತ ಈಗಾಗಲೇ ಸಂಭವಿಸಿದೆ. ಬೃಹತ್ ಗುಡ್ಡ ಕುಸಿದು ಈಗಾಗಲೇ 3 ಸಮಾಧಿಯಾಗಿದ್ದು, ಗುಡ್ಡ ಕುಸಿತದಲ್ಲಿ ಹಲವರು ಕಣ್ಮರೆಯಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಅವಶೇಷಗಳ ಅಡಿ ಇನ್ನೂ ಹಲವರು ಸಿಲುಕಿರುವಂತಹ ಶಂಕೆ ವ್ಯಕ್ತವಾಗ್ತಿದ್ದು, ವಯನಾಡಿನ ಮೆಪ್ಪಾಡಿ ಬಳಿ ಸುರಂಗ ಕಾಮಗಾರಿ ವೇಳೆ ಒಂದು ದುರಂತ ಸಂಭವಿಸಿದೆ. ಇನ್ನು ಸ್ಥಳದಿಂದ ಹೆಚ್ಚಿನ ಡೀಟೇಲ್ಸ್ ಅನ್ನು ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿ ರಾಮ್ ಜಾಯ್ನ್ ಆಗಿದ್ದಾರೆ. ರಾಮ್, ಕೇರಳದಲ್ಲಿ ಆದಂತಹ ಗುಡ್ಡ ಕುಸಿತದಿಂದಾಗಿ ಈಗಾಗಲೇ 3 ಸಾವನ್ನಪ್ಪಿದ್ದಾರೆ. ರಾತ್ರಿ ಪೂರ್ತಿ ಕಾರ್ಯಾಚರಣೆ ಕೂಡ ನಡೆದಿದೆ. ಸ್ಥಳದಲ್ಲಿ ಹೇಗೆ ಕಂಡು ಬರ್ತಾ ಇದೆ ದೃಶ್ಯಗಳು? ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಶಕುಂತಲಾ, ಕೇರಳದ ವಯನಾಡಿನ ಕಲ್ಲಾಡಿಯಲ್ಲಿ ದುರಂತ ನಡೆದಿತ್ತು. ಅದೇ ಸ್ಥಳದಲ್ಲಿ ನಾನು ಇದ್ದೇನೆ. ನೀವು ನೋಡ್ತಾ ಇರ್ಬೋದು, ಈ ಒಂದು ದುರಂತದಲ್ಲಿ ಈಗಾಗಲೇ 3 ಸಾವನ್ನಪ್ಪಿದ್ದಾರೆ. 3 ಮೃತದೇಹಗಳು ಸಹ ಇದೇ ಒಂದು ಸ್ಥಳದಲ್ಲಿ ಪತ್ತೆ ಆಗಿರುವಂಥದ್ದು. ಉಳಿದ 5 ಈಗ ನಾಪತ್ತೆ ಆಗಿರುವಂಥದ್ದು. 5 ಶೋಧ ಕಾರ್ಯಾಚರಣೆ ಈಗಾಗಲೇ ಆರಂಭವಾಗಿದೆ. ನಿರಂತರವಾಗಿ ಮಳೆ ಸುರಿಯುತ್ತಿರುವುದರಿಂದಾಗಿ ಜೊತೆಗೆ ಮಂಜು ಮುಸುಕಿದ ವಾತಾವರಣ ಇರೋದ್ರಿಂದಾಗಿ ಕಾರ್ಯಾಚರಣೆಗೆ ಒಂದಷ್ಟು ಹಿನ್ನಡೆ ಆಗ್ತಾ ಇದೆ. ಆದರೂ ಸಹ ಬೆಳಗ್ಗಿನಿಂದ ಈ ಕಾರ್ಯಾಚರಣೆ ನಡೆಸುವಂಥ ಕೆಲಸವನ್ನು NDRF ತಂಡ, ಸ್ಥಳೀಯ ಪೊಲೀಸರು, ಅಗ್ನಿಶಾಮಕ ದಳದ ಸಿಬ್ಬಂದಿಯವರು ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಯಾವುದೇ ರೀತಿಯಂಥ ದೃಶ್ಯ ಕಾಣದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಈ ಒಂದು ಸ್ಥಳದಲ್ಲೇ ಒಂದು ಗುಡ್ಡ ಏನಿತ್ತು, ಆ ಗುಡ್ಡದ ಮುಂಭಾಗದಲ್ಲೇ ಸುರಂಗದ ಕಾಮಗಾರಿ ಕೆಲಸವನ್ನು ನಡೆಸಲಾಗ್ತಾ ಇತ್ತು. ಆದರೆ ಮುಂಜಾಗ್ರತಾ ಕ್ರಮವಾಗಿ 2 ದಿನಗಳಿಂದ ಆ ಕಾಮಗಾರಿಯನ್ನು ಸ್ಥಗಿತಗೊಳಿಸಲಾಗಿತ್ತು. ಹೀಗಾಗಿ ಈ ರೀತಿಯಾದಂತಹ ಭೂಕುಸಿತ ಆಗ್ತದೆ ಅಂತೇಳಿ ನಿರೀಕ್ಷೆಯನ್ನು ಸಹ ಮಾಡಲಾಗಿತ್ತು, ಎಚ್ಚರಿಕೆಯನ್ನು ಸಹ ನೀಡಲಾಗಿತ್ತು. ಯಾಕಂದರೆ ಈ ಒಂದು ಸ್ಥಳದಲ್ಲಿ ಕಾಮಗಾರಿ ಮಾಡಿದಂತಹ ಆ ಮಣ್ಣೇನಿದೆ, ಆ ಮಣ್ಣನ್ನು ಸಂಪೂರ್ಣವಾಗಿ ಆ ಒಂದು ಗುಡ್ಡದ ಮುಂಭಾಗದಲ್ಲೇ ಶೇಖರಿಸುವಂತಹ ಕೆಲಸವನ್ನು ಕಾಮಗಾರಿಯ ಹೊಣೆ ಹೊತ್ತಿದ್ದಂಥವ್ರು ಮಾಡಿದರು. ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಸಹ ಸೂಚನೆಯನ್ನು ಕೊಟ್ಟಿದ್ದರು. ಈ ರೀತಿಯಾಗಿ ಇದ್ದರೆ ಅವಘಡ ಸಂಭವಿಸ್ತದೆ ಅಂತೇಳಿ. ಆದರೆ ಅವರ ಎಚ್ಚರಿಕೆಯನ್ನು ಸಹ ಕೇರ್ ಮಾಡದೆ ಅದೇ ರೀತಿಯಿಂದಾಗಿ ಒಂದು ರೀತಿಯಂಥ ಅವಘಡ ಇಲ್ಲಿ ಸಂಭವಿಸಿರುವಂಥದ್ದು. ಯಾಕಂದರೆ ಇದೇ ಸ್ಥಳದಿಂದ 4 ಕಿಲೋಮೀಟರ್ ದೂರದಲ್ಲಿ 2024ರಲ್ಲಿ ದೇಶ ಕಂಡರಿಯದಂತಹ ಘೋರ ದುರಂತ ಸಂಭವಿಸಿತ್ತು. ಅದೇ ರೀತಿಯಾಗಿ ಇಲ್ಲಿ ಸಂಭವಿಸಿದ್ರು ಸಹ ಅದು ಆಗ ಸಾಕಷ್ಟು ಪ್ರಕೃತಿ ದತ್ತವಾಗಿ ಆದಂತಹ ಮುನಿಸದಾಗಿತ್ತು. ಆದರೆ ಇದು ಮ್ಯಾನ್ ಮೇಡ್ ಡಿಸಾಸ್ಟರ್ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಕಾಮಗಾರಿಗೆ ತೆಗೆದಂತಹ ಮಣ್ಣನ್ನು ತೆರವುಗೊಳಿಸಿದರೆ ಇಷ್ಟೊಂದು ಪರಿಣಾಮ, ಗುಡ್ಡ ಕುಸಿತ ಆಗ್ತಾ ಇತ್ತು, ಆದರೆ ಇಷ್ಟೊಂದು ಪ್ರಾಣ ಹಾನಿಗಳು ಆಗ್ತಾ ಇಲ್ಲ ಅಂತೇಳಿ ತಿಳಿಬಂಥದ್ದು. ಸದ್ಯಕ್ಕೆ ಈಗಾಗಲೇ ಕಾಮಗಾರಿ ಕೆಲಸವನ್ನು ನಿಲ್ಲಿಸಲಾಗಿದ್ದರೂ ಸಹ ಆ ಸ್ಥಳದಲ್ಲಿ ಇದ್ದಂತಹ ಕಾರ್ಮಿಕರು ಆ ಮಣ್ಣಿನಡಿಯಲ್ಲಿ ಸಿಲುಕೊಂಡಿದ್ರು. ಹೀಗಾಗಿ 3 ಜನರು ಏನು ಮೃತದೇಹ ಪತ್ತೆ ಆಗಿತ್ತು, 5 ಹೆಸರು ಸಹ ಸಿಕ್ಕಿದೆ. ಅವರನ್ನು ಹುಡುಕುವಂತಹ ಕೆಲಸ ಈಗ ಆಗ್ತಾ ಇರುವಂಥದ್ದು. ರಾತ್ರಿ ಪೂರ್ತಿ ಆ ಒಂದು ಸೇತುವೆ ಏನಿತ್ತು, ಆ ಸೇತುವೆಯಲ್ಲಿ ಮಣ್ಣು ಆವೃತವಾಗಿದ್ದು, ಕೆಸರು ಮಿಶ್ರಿತ ಮಣ್ಣನ್ನು ತೆರವುಗೊಳಿಸಿ ಆ ಸ್ಥಳಕ್ಕೆ ಹೋಗುವಂತಹ ಸ್ಥಳವನ್ನು ತೆರವುಗೊಳಿಸುವಂತಹ ಕೆಲಸವನ್ನು ಮಾಡಿದರು. ಇದಾದ ನಂತರ ಈಗ ಬೆಳಗಿನಿಂದಲೂ ಸಹ ಆ ಒಂದು ಶೋಧ ಕಾರ್ಯಾಚರಣೆಗೆ JCB ವಾಹನಗಳನ್ನ ಬಳಸಿಕೊಂಡು ನಿರಂತರವಾಗಿ ಹುಡುಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಶಕುಂತಲಾ, ಪ್ರಮುಖವಾಗಿ 5 ಜನ ನಾಪತ್ತೆಯಾಗಿದ್ದಾರೆ. ಅವರು ಬದುಕು ಇರುವಂತಹ ಸಾಧ್ಯತೆ ತೀರಾ ಕಡಿಮೆ ಇರುತ್ತೆ. ಯಾಕಂದರೆ ರಾತ್ರಿಯಿಂದಲೂ ಸಹ ಧಾರಾಕಾರವಾಗಿ ಮಳೆ ಸುರಿಯುತ್ತಿರುವಂಥದ್ದು ಮತ್ತು ಮಣ್ಣು ಕೆಸರಾಗಿ ಮಾರ್ಪಟ್ಟಿರುವಂಥದ್ದು. ಅದರ ಕೆಳಗಡೆ ಸಿಲುಕಿರೋದ್ರಿಂದಾಗಿ ಅವರನ್ನು ಅಂದರೆ ಬದುಕಿದ್ದಾರೆ ಅಂತ ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ. ಅದು ಸಹ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಸೊ ಈಗ ಸದ್ಯಕ್ಕೆ ಮಳೆ ಮತ್ತು ಈ ಮೋಡ ಮುಸುಕಿದ ವಾತಾವರಣ ಆ ಒಂದು ಕಾರ್ಯಾಚರಣೆಗೆ ಸಾಕಷ್ಟು ತೊಡಕನ್ನು ಉಂಟು ಮಾಡ್ತಾ ಇದೆ. ಅದು ನಿರಂತರವಾಗಿ ಕಾರ್ಯಾಚರಣೆ ಮುಂದುವರೆದಿದೆ. ಧನ್ಯವಾದ ರಾಮ್, ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ. ಕೋಡುಬಳೆ ಅಂದ್ರೆ ಅಡುಕಲೆ.